ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನಮ್ಮೂರಲ್ಲಿ ಇದಕ್ಕೆ ಕಡಿ ಅಂತ ಹೇಳ್ತೇವೆ. ಕಡಲೆ ಹಿಟ್ಟನ್ನು ಬಳಸಿ ಮಾಡುವ ಈ ಸಿಹಿ ತಿಂಡಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಬಾಣಲೆಯನ್ನ ಬಿಸಿಗಿಟ್ಟಿದ್ದೇನೆ. ಇದರಲ್ಲಿ ಒಂದೇ ಅಳತೆಯಲ್ಲಿ ಯಾವುದೇ ಲೋಟ ಅಥವಾ ಕಪ್ ಆಗ್ಬಹುದು. ನಾನು ತಗೊಂಡಿರುವುದು ಒಂದು ಮಧ್ಯಮ ಗಾತ್ರದ ಲೋಟ. ಅದರಲ್ಲಿ 2 ಲೋಟ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೇನೆ. 2 ಲೋಟ ಕಡಲೆ ಹಿಟ್ಟಿಗೆ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ. ನೀವು ಯಾವುದೇ ಕಪ್ ಅಳತೆಯಲ್ಲಿ ತಗೊಂಡ್ರು ಕೂಡ ಒಂದೇ ಕಪ್ಪನ್ನ ಮೆಜರ್ಮೆಂಟ್ಗೆ ಇಟ್ಕೊಂಡಾಗ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಆಗ್ತದೆ. ತಗೊಂಡಿರುವ ಲೋಟದಲ್ಲಿಯೇ ತುಪ್ಪ, ಸಕ್ಕರೆ, ಕಡಲೆ ಹಿಟ್ಟು ಎಲ್ಲವನ್ನ ಅಳತೆ ಮಾಡ್ಕೊಳ್ಬೇಕು. 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಆಗುವಷ್ಟು ತುಪ್ಪವನ್ನ ಹಾಕಿದಾಗ ಸ್ವೀಟ್ ತುಂಬಾನೇ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಕಡಲೆ ಹಿಟ್ಟನ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಮೊದಲು ತುಪ್ಪವನ್ನೆಲ್ಲ ಹೀರ್ಕೊಳ್ತದೆ ಕಡಲೆ ಹಿಟ್ಟು. ನಂತರ ಬಿಸಿ ಆಗ್ತಾ ಹೋದ ಹಾಗೆ ಅದು ಹುರಿತಾ ಬಂದ ಹಾಗೆ ನೀರಾಗ್ತಾ ಹೋಗ್ತದೆ. ನಿಮಗೆ ಕಡಲೆ ಹಿಟ್ಟು ಹುರಿದಿದ್ದು ಎಷ್ಟೊತ್ತಿಗೆ ಹುರಿಬೇಕು, ಎಷ್ಟು ಪ್ರಮಾಣದಲ್ಲಿ ಹುರಿಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಒಂದು 4 ದ್ರಾಕ್ಷಿಯನ್ನ ಹಾಕೊಳ್ಳಿ. ದ್ರಾಕ್ಷಿ ಉಬ್ಬಿ ಬರುವ ತನಕ ಮಧ್ಯಮ ಉರಿಯಲ್ಲಿಯೇ ಹುರಿಬೇಕು. ನೋಡ್ಬೋದು, ದ್ರಾಕ್ಷಿ ಎಲ್ಲ ಉಬ್ಬಿದೆ. ಈಗ ಹಿಟ್ಟು ಕೂಡ ಹದವಾಗಿ ಕರೆಕ್ಟ್ ಆಗಿ ಹುರಿದಾಗಿರ್ತದೆ. ಇಷ್ಟ ಆದ್ರೆ ಸಾಕು. ಹಸಿ ಉಳಿಬಾರ್ದು. ದೊಡ್ಡ ಬೆಂಕಿಯಲ್ಲಿ ಇಟ್ಕೊಂಡು ಹುರಿದ್ರೆ ಕೆಂಪಾಗಿ ಹೋಗ್ತದೆ. ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹಸಿ ಉಳಿಬಹುದು. ಹಾಗಾಗಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಈ ರೀತಿ ಕಡಲೆ ಹಿಟ್ಟನ್ನ ಹುರಿದ್ಕೊಳ್ಬೇಕು. ಈ ಹುರಿದಿರುವ ಕಡಲೆ ಹಿಟ್ಟನ್ನ ನಾನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತೇನೆ. ಒಂದು 10 ನಿಮಿಷದಲ್ಲೆಲ್ಲ ಹುರಿದಾಗ್ತದೆ. ಇಷ್ಟು ಪ್ರಮಾಣದಲ್ಲಿ ನಾವು ಕಡಲೆ ಹಿಟ್ಟನ್ನು ಹುರಿಯುವುದಾದ್ರೆ. ತುಂಬಾನೇ ಸಿಂಪಲ್ ಆದ ಸ್ವೀಟ್ ಇದು. ಪಾಕವನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋ ಟಿಪ್ಪನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸುಲಭವಾಗಿ ಯಾರು ಕೂಡ ಮಾಡ್ಕೊಳ್ಬಹುದು. ಈಗ 2 ಲೋಟ ಆಗುವಷ್ಟು ಕಡಲೆ ಹಿಟ್ಟಿಗೆ ನಾನಿಲ್ಲಿ 2.25 ಕಪ್ ಆಗುವಷ್ಟು ಸಕ್ಕರೆಯನ್ನ ಬಳಸ್ತಾ ಇದ್ದೇನೆ. 1 ಕಪ್ಪಿಗೆ 1.5 ಕಪ್ ಆಗುವಷ್ಟು ಹಾಕೊಳ್ಬಹುದು. ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೇನೆ. ಸ್ವೀಟು ತುಂಬಾ ಮುಖ ಕಟ್ಟುವಷ್ಟಿದ್ರು ಕೂಡ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಹಿಯನ್ನ ಬಳಸ್ತಾ ಇದ್ದೇನೆ. ಸಕ್ಕರೆ ಮುಳುಗುವಷ್ಟು 1 ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೇನೆ. ಚೆನ್ನಾಗಿ ಸಕ್ಕರೆಯನ್ನ ಕರಗಿಸ್ಕೊಳ್ಬೇಕು. ಸಕ್ಕರೆಯ ಪಾಕವನ್ನ ಮಾಡ್ಕೊಳ್ಬೇಕು ನಾವು. ಇದು ಈಗ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು ಲೋಟದಲ್ಲಿ ನೀರನ್ನ ಇಟ್ಕೊಂಡಿರಿ. ಯಾವ್ದಾದ್ರು ಒಂದು ತಟ್ಟೆಯಲ್ಲಿ ನೀರನ್ನ ಹಾಕಿಟ್ಕೊಂಡು ಪಾಕವನ್ನ ನೋಡ್ಕೊಳ್ಬೇಕು. ಈ ರೀತಿ ಪಾಕ ನೀರಿಗೆ ಹಾಕಿದಾಗ ಈ ರೀತಿ ಚದುರಿ ಹೋಗ್ಬಾರ್ದು. ಸ್ವಲ್ಪ ಉಂಡೆ ಕಟ್ಟಬೇಕು. ಆ ಹದದವರೆಗೆ ನಾವು ಸಕ್ಕರೆಯನ್ನ ಕುದಿಸ್ಕೊಳ್ಬೇಕು. ಸಕ್ಕರೆ ಚೆನ್ನಾಗಿ ಕರಗಿ ಈ ರೀತಿ ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ನಾವು ಮತ್ತೆ ನೀರಿಗೆ ಹಾಕಿ ಈ ರೀತಿ ಪಾಕವನ್ನ ಚೆಕ್ ಮಾಡ್ಕೊಳ್ಬೇಕು. ಪಾಕ ತುಂಬಾ ಏರಿ ಹೋದ್ರೂ ಕೂಡ ಬರ್ಫಿ ಗಟ್ಟಿಯಾಗಿ ಹೋಗ್ತದೆ. ಚೆಕ್ ಮಾಡ್ಕೊಳ್ತಾ ಇರಬೇಕು. ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಸ್ವಲ್ಪ ಮೇಲೆ ಎತ್ತಲಿಕ್ಕೆ ಬರ್ತಾ ಇಲ್ಲ, ಆ ಹದದಲ್ಲಿ ಇದೆ. ತುಂಬಾ ಸಾಫ್ಟ್ ಆಗಿ ನಿಮಗೆ ಬರ್ಫಿ ಬೇಕು ಅಂದ್ರೆ ಅಷ್ಟಾದ ತಕ್ಷಣ ಬೆಂಕಿಯನ್ನು ಆಫ್ ಮಾಡ್ಕೊಳ್ಬಹುದು. ನಾನು ಸ್ವಲ್ಪ ಪಾಕವನ್ನ ಗಟ್ಟಿ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ಸ್ವಲ್ಪ ಏರಾಗಿರುವ ಪಾಕವನ್ನ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ದಿವಸ ಅದನ್ನ ಸ್ಟೋರ್ ಮಾಡ್ಬೋದು. ಬೇಗನೆ ಹಾಳಾಗುದಿಲ್ಲ. ಎಳೆ ಪಾಕವನ್ನ ಮಾಡಿದಾಗ ಬರ್ಫಿ ಬೇಗ ಕೆಟ್ಟು ಹೋಗ್ತದೆ. ತುಂಬಾ ದಿವಸ ಇಡ್ಲಿಕ್ಕೆ ಬರುದಿಲ್ಲ. 8, 10, 15 ದಿವಸ ಇಡ್ಬೋದು ಅಷ್ಟೇ. ಇದು ಸ್ವಲ್ಪ ಜಾಸ್ತಿ ದಿವಸ ಇಟ್ಟರು ಹಾಳಾಗುದಿಲ್ಲ. ಈಗ ನೋಡ್ಬೋದು, ಚೆನ್ನಾಗಿ ಉಂಡೆ ಕಟ್ಲಿಕ್ಕೆ ಬರ್ತಾ ಇದೆ. ಇಷ್ಟ ಆದ ತಕ್ಷಣ ನಾನು ಉರಿಯನ್ನ ಆಫ್ ಮಾಡಿದ್ದೇನೆ. ಇದು ತುಂಬಾ ದಪ್ಪ ತಳದ ಬಾಣಲೆ ಆಗಿರೋದ್ರಿಂದ ಪಾಕ ಇನ್ನೂ ಬೇಗನೆ ಗಟ್ಟಿ ಆಗ್ತಾ ಬಂತು. ನಾನು ಇದು ಫಸ್ಟ್ ಟೈಮ್ ಈ ಬಾಣಲೆಯಲ್ಲಿ ಈ ಪಾಕವನ್ನ ಮಾಡಿದ್ದೆ. ಹಾಗಾಗಿ ಅದರ ಹದ ಮಾತ್ರ ನನಗೆ ಗೊತ್ತಾಗ್ಲಿಲ್ಲ. ತುಂಬಾ ಚೆನ್ನಾಗಿ ಬೇಗನೆ ಪಾಕ ಬಂತಿದು. ನೋಡ್ಬೋದು, ಈ ರೀತಿ ನೊರೆಯನ್ನೆಲ್ಲ ನಾವು ಕಡಿಮೆ ಮಾಡ್ಕೊಳ್ಬೇಕು. ಪಾಕ ತುಂಬಾ ಬೇಗನೆ ಗಟ್ಟಿ ಆಗ್ತಾ ಇದೆ. ಸಕ್ಕರೆ ಸ್ವಲ್ಪ ಕ್ರಿಸ್ಟಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಬೇಗನೆ ನಾನು ಇದಕ್ಕೆ ಸ್ವಲ್ಪ ಈಗಾಗಲೇ ಗೋಡಂಬಿಯನ್ನ ಒಂದು 1/4 ಕಪ್ ಆಗುವಷ್ಟು ಗೋಡಂಬಿಯನ್ನ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ನ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನ ಈಗ ಮಾಡಿರುವ ಸಕ್ಕರೆಯ ಪಾಕಕ್ಕೆ ಹಾಕೊಳ್ತೇನೆ. ಗೋಡಂಬಿಯನ್ನ ಚೆನ್ನಾಗಿ ನುಣ್ಣಗೆ ಪೌಡರ್ನ ಮಾಡ್ಕೊಳ್ಬೇಕು. ಸ್ವಲ್ಪ ತರಿಯಾಗಿ ಬಾಯಿಗೆ ಸಿಗೋ ಹಾಗೆ ಬೇಕು ಅಂದ್ರೆ ಆ ರೀತಿ ಕೂಡ ಮಾಡ್ಕೊಳ್ಬಹುದು. ಪ್ರಾಬ್ಲಮ್ ಏನಿಲ್ಲ. ನಿಮ್ಗೆ ಮಧ್ಯ ಜಗಿಯುವಾಗ ಸಿಗ್ಬೇಕು ಅಂತಿದ್ರೆ ಸ್ವಲ್ಪ ತರಿಯಾಗಿ ಕೂಡ ಮಾಡ್ಕೊಳ್ಬಹುದು. ನಾನು ನುಣ್ಣಗೆ ಪೌಡರ್ನ ಮಾಡಿ ಪಾಕಕ್ಕೆ ಹಾಕೊಳ್ತಾ ಇದ್ದೇನೆ. ಪಾಕವನ್ನ ಮಾಡೋದಕ್ಕಿಂತ ಮುಂಚೆನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಂತರ ಸ್ವಲ್ಪ ಪುಡಿ ಮಾಡಿರುವ ಏಲಕ್ಕಿಯನ್ನ ಸೇರಿಸ್ಕೊಂಡಿದ್ದೇನೆ. ಈಗ ಇದಕ್ಕೆ
ಹುರಿದಿಟ್ಟಿರುವ ಕಡಲೆ ಹಿಟ್ಟಿನ ಮಿಶ್ರಣವನ್ನ ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇಷ್ಟ ಆದ್ರೆ ಸಾಕು. ಇದು ತುಂಬಾ ಬೇಗನೆ ಪಾಕ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಆಗಿದೆ. ಇಷ್ಟು ಗಟ್ಟಿಯಾಗುವ ಅಗತ್ಯ ಇಲ್ಲ. ಸ್ವಲ್ಪ ನೀರಾಗಿ ಇದ್ರೂ ಕೂಡ ನಾವು ಪ್ಲೇಟಿಗೆ ಹಾಕಿದ್ರೆ ಅದು ಸರಿಯಾಗಿ ತಣ್ಣಗಾದ ನಂತರ ಗಟ್ಟಿ ಆಗ್ತದೆ. ಇದು ಸ್ವಲ್ಪ ಜಾಸ್ತಿನೇ ಗಟ್ಟಿ ಆಯ್ತು. ನಾನು ಹೇಳಿದ ಹಾಗೆ ಈ ಬಾಣಲೆ ಹೊಸತು ನನಗೆ, ಹಾಗಾಗಿ ಸ್ವಲ್ಪ ಬೇಗನೆ ಏರಿ ಬಿಡ್ತು. ತೊಂದರೆ ಏನಿಲ್ಲ. ಪೀಸ್ ಮಾಡ್ಲಿಕ್ಕೆ ಸರಿಯಾಗಿ ಬಂದ್ರೆ ಆಯ್ತಷ್ಟೇ. ಚೆನ್ನಾಗಿ ಹರಡಿ ಇಟ್ಕೊಂಡಿದ್ದೇನೆ. ನಂತರ ತಣ್ಣಗಾದ ನಂತರ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಬೇಕಾದ ಆಕಾರಕ್ಕೆ ಬೇಕಾದ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ರುಚಿ ರುಚಿಯಾದ ಕಡಿ ಸ್ವೀಟು ರೆಡಿ ಆಗ್ತದೆ. ಬೇಸನ್ ಬರ್ಫಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ನಮ್ಮೂರಲ್ಲಿ ಇದಕ್ಕೆ ಕಡಿ ಅಂತ ಹೇಳ್ತೇವೆ. ರುಚಿ ರುಚಿಯಾದ ಬೇಸನ್ ಬರ್ಫಿ ಮಾಡುವ ವಿಧಾನ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಕಡಿ ಸ್ವೀಟ್ ಹೇಗೆ ಬಂದಿದೆ ಅಂತ ನೋಡುವ. ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.